ಒಂದನೊಂದು ಓರಿತಂತೆ, ಓರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ, ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ. ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ಅಂಗಿಗಿತ್ತು ಹೊಲಿದನಂತೆ, ಅಂಗಿ ಸರಿಯಾಯಿತಂತೆ. ಮಂತ್ರಿ ಮಗಳ ಆಸೆಯಂತೆ, ಗೊಂಬೆಗಂಗಿ ಹಾಕಿದರಂತೆ. ತುಂಬಾ ಚಂದ ಕಂಡಿತಂತೆ, ಬೊಂಬೆ ಆಟ ಆಡಿದಲಂತೆ, ಬೇರೆ ಗೊಂಬೆ ತಂದಲಂತೆ, ಅದಕ್ಕೂ ಮದುವೆಯಂತೆ. ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮದುವನಂತೆ. ನಾನು ನೀನು ಹೋಗೋನಂತೆ, ಮದುವೆ ನಾಡಿ ಬರುನಂತೆ. ಹಲೋ, ಹೇಗಿದ್ದೀರಾ? ನಾವಿಂದು ಪಾಠ 2 ಊರಿಗೊಬ್ಬ ರಾಜನಂತೆ ಪದ್ಯಭಾಗವನ್ನು ನೋಡೋಣ. ಪಾಠಪೂರ್ವ ಚಟುವಟಿಕೆ ಏನಿದೆ? ನಿಮ್ಮ ಊರಿನ ಹೆಸರೇನು? ಯಾರಾದರೂ ತಮ್ಮ ಊರಿನ ಹೆಸರನ್ನ ಮರೀತಾರಾ? ಜೋರಾಗಿ ಹೇಳಿ. ನಿಮ್ಮ ಊರಿನ ಹೆಸರೇನು? ವಾವ್, ತುಂಬ ಚೆನ್ನಾಗಿದೆ. ನೀವು ಯಾರೊಂದಿಗೆ ಆಟ ಆಡ್ತೀರಾ? ಏನು, ದಿನವೆಲ್ಲ ಮೊಬೈಲ್ ನೋಡ್ತೀರಾ ಅಥವಾ ಹೊರಗಡೆ ಆಟ ಆಡ್ತೀರಾ? ಯಾವ ಆಟ ಆಡ್ತೀರಾ? ಗಂಡ್ಮಕ್ಳು ಹೆಚ್ಚಾಗಿ ಮೈದಾನದಲ್ಲಿ ಇರ್ತೀರಾ ಅಲ್ಲ? ಹೆಣ್ಮಕ್ಳು ಮನೆಯಲ್ಲೇ ಗೊಂಬೆಗಳೊಂದಿಗೆ ಆಟ ಆಡ್ಕೊಂಡಿರ್ತೀರ. ನಿಮಗೆ ಇಷ್ಟವಾದ ಆಟ ಯಾವುದು ಮತ್ತು ಯಾವೆಲ್ಲ ಆಟ ಆಡ್ತೀರಾ? ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಯಾರಾದರೂ ಹೊಸ ಆಟ ಹೇಳಿದ್ರೆ ಅದ್ರ ಬಗ್ಗೆ ಇನ್ನೊಂದು ಸತಿ ಚರ್ಚೆ ಮಾಡೋಣ. ಒಂದು ದಿನ ಪೂರ್ತಿ ನಿಮಗೆ ಆಟ ಆಡಲು ಹೇಳಿದ್ರೆ ಯಾವ ಆಟ ಆಡ್ತೀರಾ? ಏನು ಎಲ್ಲರೂ ಕ್ರಿಕೆಟ್ ಆಡ್ತೀರಾ? ಹೊರಗಡೆ ಮಳೆ ಬಂದರೆ ಯಾರಾದರೂ ಗೊಂಬೆ ಆಟ ಆಡಿದ್ದೀರಾ? ಹೆಣ್ಮಕ್ಳ ಹತ್ರ ಹೆಚ್ಚಾಗಿ ಹುಡುಗಿ ಗೊಂಬೆ ಇರುತ್ತೆ ಅಲ್ಲ? ಈಗ ನಾವು ಊರಿಗೊಬ್ಬ ರಾಜನಂತೆ ಎಂಬ ತುಂಬ ಸುಂದರವಾದ ಮಕ್ಕಳ ಪದ್ಯವನ್ನು ನೋಡೋಣ. ಇದರಲ್ಲಿ ಒಂದು ಚಿಕ್ಕ ಕಥೆಯನ್ನು ತುಂಬ ಸುಂದರವಾಗಿ ಜೋಡಿಸಿ ಹೇಳಲಾಗಿದೆ. ಈ ಪದ್ಯದಲ್ಲಿ ಒಂದು ಚಿಕ್ಕ ಕಲ್ಪನೆಯ ಕಥೆಯನ್ನು ಹೇಳಲಾಗಿದೆ. ಇದರಲ್ಲಿ ರಾಜ ಇದ್ದಾನೆ, ಮಂತ್ರಿ ಇದ್ದಾನೆ, ಮಂತ್ರಿಗೆ ಮಗಳು ಇದ್ದಾಳೆ, ಅವಳಿಗೆ ಒಂದು ಗೊಂಬೆ ಇದೆ. ಆ ಗೊಂಬೆಯ ಮೂಲಕ ಒಂದು ಮುದ್ದಾದ ಕಥೆ ಆರಂಭವಾಗುತ್ತದೆ. ಈ ಕಥೆಯಲ್ಲಿ ಸಂತೋಷ, ಆಟ, ಕಲ್ಪನೆ ಮತ್ತು ಸ್ನೇಹ ಎಲ್ಲವೂ ಸೇರಿವೆ. ಸಾಲು ಸಾಲಿನ ಅರ್ಥ ಏನಂತ ನೋಡ್ಕೊಂಬರೋಣ. ಒಂದಾನೊಂದು ಊರಿತ್ತಂತೆ ಅಂದರೆ ಬಹಳ ಹಿಂದಿನ ಕಾಲದಲ್ಲಿ ಒಂದು ಊರಿತ್ತು ಅಂತ ಕಥೆ ಸ್ಟಾರ್ಟ್ ಮಾಡಿದ್ದಾರೆ. ಊರಿಗೊಬ್ಬ ರಾಜನಂತೆ, ಆ ಊರಿಗೆ ಒಬ್ಬ ಒಳ್ಳೆಯ ರಾಜ ಇದ್ದನು. ರಾಜನು ತನ್ನ ಪ್ರಜೆಗಳನ್ನು ಪ್ರೀತಿಸ್ತಿದ್ದನು. ರಾಜಗೊಬ್ಬ ಮಂತ್ರಿಯಂತೆ, ರಾಜನಿಗೆ ಸಹಾಯ ಮಾಡುವ ಒಬ್ಬ ಬುದ್ಧಿವಂತ ಮಂತ್ರಿ ಇದ್ದನು. ಮಂತ್ರಿ ರಾಜನಿಗೆ ಒಳ್ಳೆಯ ಸಲಹೆ ಕೊಡ್ತಾ ಇದ್ದನು. ಮಂತ್ರಿಗೊಬ್ಬ ಮಗಳಂತೆ, ಮಂತ್ರಿಗೆ ಒಬ್ಬ ಮುದ್ದಾದ ಮಗಳಿದ್ದಳು. ಅವಳು ಆಟ ಆಡುವುದನ್ನು ತುಂಬ ಇಷ್ಟಪಡ್ತಿದ್ಳು. ಮಗಳಿಗೊಂದು ಗೊಂಬೆಯಂತೆ, ಆ ಮಗಳಿಗೆ ಒಂದು ಸುಂದರ ಗೊಂಬೆ ಇತ್ತು. ಅವಳು ಆ ಗೊಂಬೆಯನ್ನು ತನ್ನ ಸ್ನೇಹಿತೆಯಂತೆ ನೋಡಿಕೊಳ್ಳುತ್ತಿದ್ಳು. ಗೊಂಬೆಗೊಂದು ಅಂಗಿಯಂತೆ, ಆ ಗೊಂಬೆಗೆ ಒಂದು ಚಿಕ್ಕ ಬಣ್ಣದ ಅಂಗಿ ಇತ್ತು. ಅದು ತುಂಬ ಸುಂದರವಾಗಿತ್ತು. ಅಂಗಿಗೊಂದು ಗುಂಡಿಯಂತೆ, ಆ ಅಂಗಿಗೆ ಒಂದು ಗುಂಡಿ ಇತ್ತು. ಗುಂಡಿ ಇದ್ದರೆ ಮಾತ್ರ ಅಂಗಿ ಚೆನ್ನಾಗಿ ಕಟ್ಟಿಕೊಳ್ಳುತ್ತದೆ.
ಗುಂಡಿ ಕಿತ್ತು ಹೋಯಿತಂತೆ. ಒಂದಿನ ಆಟ ಆಡುವಾಗ ಅಂಗಿಯ ಗುಂಡಿ ಕಿತ್ತು ಹೋಗ್ತದೆ. ಈಗ ಅಂಗಿ ಸರಿಯಾಗಿ ಇರಲಿಲ್ಲ. ದರ್ಜಿಯನ್ನು ಕರೆದರಂತೆ. ಇದನ್ನು ಸರಿಪಡಿಸಲು ದರ್ಜಿಯನ್ನು ಕರೆಸ್ತಾರೆ. ದರ್ಜಿ ಅಂದರೆ ಬಟ್ಟೆ ಹೊಲಿಯುವವರು. ದರ್ಜಿ ಬಂದು ನೋಡಿದನಂತೆ. ದರ್ಜಿ ಬಂದು ಅಂಗಿಯನ್ನು ಚೆನ್ನಾಗಿ ಪರಿಶೀಲಿಸ್ತಾನೆ. ಗುಂಡಿ ಬಲು ಹಳೆಯದಂತೆ. ಹಳೆಯ ಗುಂಡಿ ತುಂಬ ಹಳೆಯದಾದ್ದರಿಂದ ಅದು ಕಿತ್ತು ಹೋಗಿದೆ ಎಂದು ತಿಳಿಸುತ್ತೆ. ಬೇರೆ ಗುಂಡಿ ತಂದನಂತೆ. ದರ್ಜಿ ಹೊಸ ಗುಂಡಿ ತರ್ತಾನೆ. ಅಂಗಿಗಿಟ್ಟು ಹೊಲಿದನಂತೆ. ಆ ಹೊಸ ಗುಂಡಿಯನ್ನು ಅಂಗಿಗೆ ಹೊಲಿಯುತ್ತಾನೆ. ಈಗ ಅಂಗಿ ಮತ್ತೆ ಹೊಸದಿನಂತೆ ಆಗುತ್ತದೆ. ಅಂಗಿ ಸರಿ ಆಯಿತಂತೆ. ಈಗ ಅಂಗಿ ಸರಿಯಾಗಿ ಕಾಣ್ತದೆ. ಎಲ್ಲರೂ ಸಂತೋಷ ಪಡ್ತಾರೆ. ಮಂತ್ರಿ ಮಗಳ ಆಸೆಯಂತೆ. ಮಂತ್ರಿ ಮಗಳು ತುಂಬ ಖುಷಿಯಾಗುತ್ತಾಳೆ. ತನ್ನ ಗೊಂಬೆಯನ್ನು ಮತ್ತೆ ಅಲಂಕರಿಸಬೇಕು ಅಂತ ಅಂದ್ಕೊತಾಳೆ. ಗೊಂಬೆಗೆ ಅಂಗಿ ಹಾಕಿದರಂತೆ. ಗೊಂಬೆಗೆ ಆ ಸುಂದರ ಅಂಗಿಯನ್ನು ಹಾಕ್ತಾಳೆ. ಗೊಂಬೆ ಈಗ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಚೆಂದ ಕಂಡಿತಂತೆ. ಎಲ್ಲರೂ ಗೊಂಬೆಯನ್ನು ನೋಡಿ ಎಷ್ಟು ಚೆಂದ ಎಂದು ಸಂತೋಷ ಪಡ್ತಾರೆ. ಗೊಂಬೆ ಆಟ ಆಡಿದಳಂತೆ. ಮಗಳು ತನ್ನ ಸ್ನೇಹಿತರ ಜೊತೆ ಗೊಂಬೆ ಆಟ ಆಡ್ತಾಳೆ. ಅವರೆಲ್ಲರೂ ಸಂತೋಷವಾಗಿ ಆಟವಾಡ್ತಾರೆ. ಬೇರೆ ಗೊಂಬೆ ತಂದಳಂತೆ. ಅವಳು ಇನ್ನೊಂದು ಗೊಂಬೆಯನ್ನು ಕೂಡ ತರ್ತಾಳೆ. ಎರಡಕ್ಕೂ ಮದುವೆಯಂತೆ. ಎರಡು ಗೊಂಬೆಗಳಿಗೂ ಮದುವೆ ಆಡುವ ಆಟ ಆಡ್ತಾರೆ. ಇದು ಮಕ್ಕಳ ಕಲ್ಪನೆಯ ಆಟ. ಊರಿನ ರಾಜ ಬರುವನಂತೆ. ಆ ಮದುವೆಗೆ ರಾಜ ಕೂಡ ಬರ್ತಾನೆ ಎಂದು ಮಕ್ಕಳು ಕಲ್ಪನೆ ಮಾಡ್ತಾರೆ. ನಿಂತು ಮದುವೆ ಮಾಡುವನಂತೆ. ರಾಜ ಎಲ್ಲರ ಮುಂದೆ ನಿಂತು ಮದುವೆ ಮಾಡಿಸ್ತಾನೆ ಅಂತ ಕತೆ ಮುಂದುವರಿಯುತ್ತೆ. ನಾನು ನೀನು ಹೋಗೋಣ ಅಂತೆ. ಈಗ ನಮ್ಮನ್ನು ಕಥೆಯಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಬನ್ನಿ ನಾವು ಕೂಡ ಹೋಗೋಣ ಅಂತ ಹೇಳ್ತಾ ಇರೋದು. ಮದುವೆ ನೋಡಿ ಬರೋಣಂತೆ. ಎಲ್ಲರೂ ಸೇರಿ ಮದುವೆ ನೋಡಿ ಸಂತೋಷ ಪಡೋಣ ಎಂದು ಪದ್ಯ ಅಲ್ಲಿಗೆ ಮುಗಿಯುತ್ತೆ. ಈ ಪದ್ಯದಲ್ಲಿ ಬರುವ ಪಾತ್ರಗಳು ಯಾವುದು ಹೇಳಿ? ರಾಜ, ಮಂತ್ರಿ, ಮಂತ್ರಿಯ ಮಗಳು, ಗೊಂಬೆ ಮತ್ತು ದರ್ಜಿ, ಮತ್ತು ಕೊನೆಯದಾಗಿ ನಾವುಗಳು ನಮ್ಮನ್ನು ಕೂಡ ಮದುವೆಗೆ ಹೋಗೋಣ ಅಂತ ಕರೆದ್ರಲ್ಲ. ಈ ಪದ್ಯದ ಪ್ರತಿಯೊಂದು ಸಾಲು ಮುಂದಿನ ಸಾಲಿನೊಂದಿಗೆ ಸೇರಿಕೊಂಡಿದೆ. ಒಂದು ಘಟನೆ ಮತ್ತೊಂದು ಘಟನೆಯನ್ನು ಹುಟ್ಟು ಹಾಕ್ತದೆ. ಆದ್ದರಿಂದ ಈ ಪದ್ಯವನ್ನು ಕೇಳಲು ತುಂಬ ಆಸಕ್ತಿಕರವಾಗಿರುತ್ತೆ. ಇದು ಮಕ್ಕಳ ಕಲ್ಪನಾ ಶಕ್ತಿಯನ್ನು ಬೆಳೆಸುತ್ತೆ. ಈ ಪದ್ಯವು ಕೇವಲ ಒಂದು ಹಾಡಲ್ಲ. ಇದು ಮಕ್ಕಳಿಗೆ ಸಂತೋಷ, ಕಲ್ಪನೆ, ಆಟ, ಸಹಾಯ, ಸ್ನೇಹ ಮತ್ತು ಸಣ್ಣ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಗುಣವನ್ನು ಕಲಿಸುವ ಸುಂದರ ಪದ್ಯ. ನಾವು ಕೂಡ ಈ ಪದ್ಯದಂತೆ ಸಂತೋಷದಿಂದ ಇರೋಣ. ನಮ್ಮ ವಸ್ತುಗಳನ್ನು ಚೆನ್ನಾಗಿ ನೋಡಿಕೊಳ್ಳೋಣ. ಎಲ್ಲರ ಜೊತೆಗೆ ಪ್ರೀತಿಯಿಂದ ಆಟವಾಡೋಣ. ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್.